ಕಲಬುರಗಿ ನಗರದ ಕಾಕಡೆ ಚೌಕ್ ಪ್ರದೇಶದಲ್ಲಿ ಕಳೆದ 3-4 ವರ್ಷಗಳಿಂದ ಗಂಗಮ್ಮ ಎಂಬ ಮಹಿಳೆ ಮೌನವಾಗಿ ಮಾನವೀಯ ಸೇವೆ ನಡೆಸುತ್ತಿದ್ದಾರೆ. ಅವರು ವೃತ್ತಿಯಲ್ಲಿ ಸಾಮಾನ್ಯ ಗೂಡ್ಸ್ ವಾಹನ ಚಾಲಕರ ಪತ್ನಿ. ಆರ್ಥಿಕ ಸಂಪನ್ಮೂಲಗಳ ಕೊರತೆಯ ನಡುವೆಯೂ ಸಮಾಜದ ನಿರ್ಲಕ್ಷ್ಯಕ್ಕೆ ಒಳಗಾದ ವೃದ್ಧರಿಗೆ ಆಶ್ರಯ ನೀಡುವ ವೃದ್ಧಾಶ್ರಮವನ್ನು ಸ್ವಂತ ಶ್ರಮದಿಂದಲೇ ಮುಂದುವರಿಸುತ್ತಿದ್ದಾರೆ. ಸಮಾಜದಲ್ಲಿ ಸಾಕಷ್ಟು ವೃದ್ಧರು ತಮ್ಮ ಮಕ್ಕಳಿಂದ ಸೂಕ್ತ ಕಾಳಜಿ ಸಿಗದೆ ಮನೆ ತೊರೆದು ಬೀದಿಗೆ ಬಿದ್ದಿರುವುದು ದುಃಖಕರ ವಾಸ್ತವ. ಇಂತಹ ನಿರಾಶ್ರಿತ ತಂದೆ ತಾಯಿಗಳನ್ನು ಹುಡುಕಿ ಕರೆತಂದು ಆಹಾರ ವಾಸ್ತವ್ಯ ಆಧಾರ ಒದಗಿಸಿ ಮಾನವೀಯತೆಯ ಹಿತಾಸಕ್ತಿಯಿಂದ ಗಂಗಮ್ಮ ಅವರು ಪೋಷಿಸುತ್ತಿದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಆಶ್ರಮಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಆಶ್ರಮವು ಈಗ ಗಂಭೀರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದೆ. ಹೆಸರ ಶಿವಪುತ್ರಪ್ಪ. ಶಿವಪುತ್ರ. ಇಲ್ಲಿ ವೃದ್ಧಾಶ್ರಮಕ್ಕೆ ಯಾಕೆ ಬಂದಿರಿ ಸರ್? ಅಲ್ಲಿಂದ ಅದೇ ಅದ ಎಲ್ರಿ ಇದು ಯಾವ್ದು ಶಾಬಾದ್ ಏನ್ರಿ ನಿಮ್ಮ ಪ್ರಾಪರ್? ಅಲ್ಲಿಂದ ಇಲ್ಲಿ ಈ ಕಡೆ ಬಂದು ಈ ಕಡೆ ತೊಗೊಂಡು ಬಂದಾರ. ಅಂದ್ರೆ ಏನು ಮಕ್ಕಳು ಅರಾದ್ರಲ್ರಿ? ಒಬ್ಬ ಮಗಾರು ಪರಿಸರ ಬಂದು ಬೆಂಗಳೂರಿಗೆ ಇರ್ತಾರ. ಏನು ಮಾಡ್ತಾರೆ ಕೆಲಸ ರೀ? ಅವ್ರನ್ನೆಲ್ಲ ನೌಕರಿ ಚಲೋ ಅವ್ರ ಕ್ಯಾರೆಕ್ಟರ್ ಕರ ಬಂದು ನೋಡು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಗಂಗಮ್ಮ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದು ಹೀಗೆ: ನಮ್ಮಲ್ಲಿ ಬರುವ ವೃದ್ಧರು ಬಹಳ ಸಂಕಷ್ಟದಲ್ಲಿರುತ್ತಾರೆ. ಅವರನ್ನ ಸಾಕಿ ಸಲಹೆ ಆಸರೆ ನೀಡುತ್ತಾ ಬಂದಿದ್ದೇವೆ. ಸಾರ್ವಜನಿಕರು ಎಲ್ಲೆಲ್ಲೋ ಅನಗತ್ಯ ವೆಚ್ಚ ಮಾಡುವ ಬದಲು ಕೈಲಾದಷ್ಟು ಸಹಾಯ ಮಾಡಿದರೆ ಇನ್ನೂ ಹೆಚ್ಚಿನ ವೃದ್ಧರಿಗೆ ಆಶ್ರಯ ನೀಡಲು ಸಾಧ್ಯವಾಗುತ್ತೆ ಎಂದರು. ಏನು ಹೇಳಬೇಕು ಅಂತಂದ್ರೆ, ಲಾಸ್ಟ್ ಸ್ಟೇಜಿಗೆ ಬಂದವರೇ ಮುಗಿದವರೇ ಬಂದಿರ್ತಾರೆ. ಇಲ್ಲಿ ಅವರು ಒಂದು ವೇಳೆ ಮರಣ ಹೊಂದಿದ್ರು ಅವರು ಅಂತ್ಯ ಸಂಸ್ಕಾರ ಕೂಡ ನಾನೇ ಒಂದು ಹೆಣ್ಣು ಮಗಳಾಗಿ ಗಂಡು ಮಕ್ಕಳಾಗಿ ಅವ್ರಿಗೆ ಏನೋ ಒಂದು ಮಕ್ಕಳ ಥರ ನಿಂತು ಬೇರೆದವ್ರಿಗೆ ಯಾರಿಗೂ ಕರೀಲಾರದೇನೆ ಬೇರೆದವ್ರಿಗೆ ಕರೆದ್ರೆ ಅಮೌಂಟ್ ಕೊಡು ಅಂತಾರೆ. ನನಗೆ ಅಮೌಂಟ್ ಕೊಡೋಕ್ಕೆ ಶಕ್ತಿ ಇಲ್ಲದ ಬಟ್ಟಿಗೆ ಸ್ವಂತ ನಾನು, ನಮ್ಮ ತಮ್ಮ, ನನ್ನ ಮಕ್ಕಳು ನಾವೇ ನಿಂತ್ಕೇಶಿಂತ ಅಂತ್ಯ ಸಂಸ್ಕಾರನೂ ಮುಗಿಸಿ ಅವರಿಗೆ ಕೈ ಜೋಡಿಸಿ ನನ್ನ ಕೈಲಾದಷ್ಟು ಹೇಳಿದ್ದು. ಅವರು ಇನ್ನೊಂದು ಅರ್ಥಪೂರ್ಣ ವಿನಂತಿಯನ್ನ ಮುಂದಿಟ್ಟಿದ್ದಾರೆ. ತಮ್ಮ ಮಕ್ಕಳ ಜನ್ಮದಿನ, ವಾರ್ಷಿಕೋತ್ಸವ ಅಥವಾ ತೀರಿ ಹೋದ ತಂದೆ ತಾಯಿಯರ ಪುಣ್ಯಸ್ಮರಣೆ ನಿಮಿತ್ತ ಅನ್ನ ಸಂತರ್ಪಣೆ ಮಾಡಲು ಇಚ್ಛಿಸುವವರು ದೂರವಾಣಿ ಮೂಲಕ ಮಾಹಿತಿ ನೀಡಿದರೆ ಆ ದಿನವನ್ನ ವೃದ್ಧಾಶ್ರಮದಲ್ಲಿ ನಿಮ್ಮ ಹೆಸರಿನಲ್ಲಿ ಆಚರಿಸಿ ವೃದ್ಧರಿಗೆ ಹಣ್ಣು ಹಂಪಲು ಹಾಗೂ ಆಹಾರ ವಿತರಿಸಿ ಅದರ ವಿವರವನ್ನ ತಿಳಿಸಲಾಗುತ್ತೆ ಎಂದರು. ಮನವಿ: ಮಾನವೀಯತೆಗೊಂದು ಕೈಜೋಡಿಸಿ ಸಾಧ್ಯವಾದಷ್ಟು ಹಣಕಾಸು ನೆರವು, ಆಹಾರ ಸಾಮಗ್ರಿ ಅಥವಾ ಸೇವೆಯ ರೂಪದಲ್ಲಿ ಸಹಕರಿಸಿ. ನಿಮ್ಮ ಸಣ್ಣ ಸಹಾಯವು ವೃದ್ಧರ ಜೀವನದಲ್ಲಿ ದೊಡ್ಡ ನಿಟ್ಟುಸಿರು ತರಬಹುದು. ಮೊಬೈಲ್ ಸಂಖ್ಯೆ 9606357214.